ಒಂದು ಹಳ್ಳಿಯಲ್ಲಿ ಒಬ್ಬ ರೈತನು ತನ್ನ ಹೆಂಡತಿ ಮತ್ತು ಸುಂದರವಾದ 3 ಹೆಣ್ಣು ಮಕ್ಕಳೊಂದಿಗೆ ವಾಸವಾಗಿದ್ದನು. ರೈತನಿಗೆ ತನ್ನ ಹೆಣ್ಣು ಮಕ್ಕಳೆಂದರೆ ಅಪಾರ ಪ್ರೀತಿ. ಕಷ್ಟಪಟ್ಟು ದುಡಿದು ತನ್ನ ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಹೀಗಿರುವಾಗ ಅವನು ಹಠಾತ್ತಾಗಿ ತೀರಿಕೊಂಡನು. ಅವನಿಲ್ಲದ ಸಂಸಾರ ದುಃಖದಲ್ಲಿ ಮುಳುಗಿತು. ಹೀಗಿರುವಾಗ ರೈತನ ಹೆಂಡತಿ ಯಶೋಧ ದುಃಖದಿಂದ ಅಳುತ್ತಾ, ಅಯ್ಯೋ ದೇವರೇ, ನಾನು ಈಗ ಹೇಗೆ ಬದುಕಲಿ, ನನ್ನ ಮಕ್ಕಳನ್ನು ಹೇಗೆ ಸಾಕಲಿ ಎಂದು ದೇವರಲ್ಲಿ ಮೊರೆ ಹೋದಳು. ಹೀಗೆ ದಿನಗಳು ಸಾಗುತ್ತಿರುವಾಗ ಆ ರೈತನು ಒಂದು ಸುಂದರ ಹಂಸವಾಗಿ ಜನ್ಮ ಪಡೆದ. ಅದಕ್ಕೆ ತನ್ನ ಹೆಂಡತಿ ಮಕ್ಕಳ ನೆನಪಾಯಿತು. ನನ್ನ ಸಂಸಾರ ಹೇಗಿದೆಯೋ ನಾನು ಒಮ್ಮೆ ಅವರನ್ನು ಭೇಟಿ ಮಾಡಬೇಕು ಎಂದು ಮನಸ್ಸಲ್ಲಿ ಯೋಚಿಸಿತು. ಹಂಸವು ತನ್ನ ಹೆಂಡತಿ ಮಕ್ಕಳನ್ನು ನೋಡಲು ಹಳ್ಳಿಗೆ ಹಾರಿ ಹೋಯಿತು. ಹಳ್ಳಿಯಲ್ಲಿ ತನ್ನ ಹೆಂಡತಿ ಹಾಗೂ ಮಕ್ಕಳು ಭಿಕ್ಷೆ ಬೇಡುತ್ತಿದ್ದುದನ್ನು ನೋಡಿ ಬಹಳ ದುಃಖಪಟ್ಟಿತು. ಆಗ ಅದಕ್ಕೆ ಏನಾದರೂ ಇವರಿಗೆ ಸಹಾಯ ಮಾಡಬೇಕು ಎಂದೆನಿಸಿತು. ಅವರು ಭಿಕ್ಷೆ ಬೇಡುವುದನ್ನು ನಿಲ್ಲಿಸಬೇಕು ಎಂದು ಯೋಚಿಸಿ ಹೆಂಡತಿ ಯಶೋದೆಯ ಬಳಿಗೆ ಬಂದಿತು. ಆಗ ಯಶೋದೆ ಸುಂದರವಾದ ಹಂಸವನ್ನು ನೋಡಿ ಹಿಡಿಯಲು ಹೋದಳು. ಆಗ ಹಂಸವು, ಹೇಗಿದ್ದೀಯ ಯಶೋಧ, ನಾನು ನಿನ್ನ ಗಂಡ ಎಂದು ಹಂಸವು ಹೇಳಿತು. ಹಂಸ ತನ್ನ ರೆಕ್ಕೆಯಿಂದ ಒಂದು ಪುಕ್ಕವನ್ನು ಕಿತ್ತುಕೊಂಡು ಯಶೋದೆಗೆ ಕೊಟ್ಟಿತು. ಇದನ್ನು ಮಾರಿ ಊಟ ಹಾಗೂ ಬಟ್ಟೆಗಳನ್ನು ತೆಗೆದುಕೋ ಎಂದು ಹೇಳಿ ಹಂಸವು ಅಲ್ಲಿಂದ ಹಾರಿ ಹೋಯಿತು. ಹೀಗೆ ಪ್ರತಿ ವಾರವೂ ಹಂಸವು ಬಂದು ಒಂದು ರೆಕ್ಕೆಯನ್ನು ತೆಗೆದುಕೊಡುತ್ತಿತ್ತು. ಸ್ವಲ್ಪ ಸಮಯದಲ್ಲಿಯೇ ಯಶೋದೆ ಹಾಗೂ ಮಕ್ಕಳು ಶ್ರೀಮಂತರಾದರು. ಯಾವ ಯೋಚನೆಯೂ ಇಲ್ಲದೆ ದಿನಗಳನ್ನು ಕಳೆಯುತ್ತಿದ್ದರು. ಹೀಗಿರುವಾಗ ಅವಳಿಗೆ ಇನ್ನೂ ಶ್ರೀಮಂತೆಯಾಗಬೇಕೆಂಬ ಯೋಚನೆಯೊಂದು ಬಂದಿತು. ವಾರಕ್ಕೆ ಒಂದು ಪುಕ್ಕವನ್ನು ತೆಗೆದುಕೊಳ್ಳುವ ಬದಲು ಇಡೀ ಪುಕ್ಕವನ್ನು ತೆಗೆದುಕೊಂಡರೆ ನಾನು ಆದಷ್ಟು ಬೇಗ ಬಹು ಶ್ರೀಮಂತಳಾಗಬಹುದು ಎಂದು ಯಶೋದೆ ಯೋಚಿಸತೊಡಗಿದಳು. ಹೀಗಿರುವಾಗ ತನ್ನ ದಿನಚರಿಯಂತೆ ಹಂಸವು ಅವಳ ಬಳಿಗೆ ಬಂದಿತು. ಹಂಸದ ಎಲ್ಲ ಪುಕ್ಕಗಳನ್ನು ತೆಗೆದುಕೊಳ್ಳಲು ಯಶೋದೆಯು ಹಂಸದ ಬಳಿಗೆ ತೆರಳಿದಳು. ಹಂಸವು ಎಷ್ಟೇ ಬೇಡಿಕೊಂಡರೂ ಅವಳು ಬಿಡಲಿಲ್ಲ. ಹಂಸದ ಬಳಿ ಇರುವ ಎಲ್ಲ ಪುಕ್ಕಗಳನ್ನು ತೆಗೆದುಕೊಂಡಳು. ಆಗ ಹಂಸವು ಬೇಸರದಿಂದ, ಯಶೋದೆ, ನೀನು ಏನು ಮಾಡಿದೆ ಎಂದು ನಿನಗೆ ತಿಳಿದಿದೆಯೇ? ನೀನೀಗ ಕಿತ್ತುಕೊಂಡ ಪುಕ್ಕದಿಂದ ಏನೂ ಉಪಯೋಗವಿಲ್ಲ. ಬಲವಂತವಾಗಿ ನೀನು ಅವುಗಳನ್ನು ಕಿತ್ತುಕೊಂಡಿದ್ದರಿಂದ ಅವು ಈಗ ಸಾಮಾನ್ಯ ಪುಕ್ಕಗಳು ಎಂದು ಹೇಳಿತು. ಆಗ ಯಶೋದೆ, ಅಯ್ಯೋ, ನಾನು ತಪ್ಪು ಮಾಡಿದೆ ಎಂದು ನಾನೀಗ ಏನು ಮಾಡಲಿ ಎಂದು ಅಳತೊಡಗಿದಳು. ಅದಕ್ಕೆ ಹಂಸವು, ಅತಿ ಆಸೆ ಪಟ್ಟರೆ ಹೀಗೆ ಆಗುವುದು. ನಿನ್ನ ಅತಿ ಆಸೆಯಿಂದ ನಿನಗೆ ಏನೂ ಸಿಗುವುದಿಲ್ಲ ಎಂದು ಹೇಳಿ ಹಂಸವು ಅಲ್ಲಿಂದ ಹಾರಿ ಹೋಯಿತು. ಮುಂದೆಂದೂ ಸಹ ಹಂಸವು ಹೆಂಡತಿ ಹಾಗೂ ಮಕ್ಕಳ ಬಳಿ ಹಿಂತಿರುಗಿ ಬರಲೇ ಇಲ್ಲ. ಈ ಕಥೆಯ ನೀತಿ ಏನೆಂದರೆ, ಅತಿ ಆಸೆ ದುಃಖಕ್ಕೆ ಕಾರಣ. ಯಾರಿಗೆಲ್ಲ ಈ ಕಥೆ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.